ಗೈಸ್ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್. ಏನಪ್ಪ ಇವತ್ತು ಸ್ಯಾರಿಲ್ ಬಂದಿದ್ದೀನಿ ಅಂತ ನೋಡ್ತಿದ್ರೆ, ಹೌದು ಇದು ಭೀಮನ ಅಮಾವಾಸ್ಯೆ, ಗಂಡನ ಆಯಸ್ಸು ವೃದ್ಧಿ ಆಗಲಿ ಅಂತ ಮಾಡುವಂಥ ಪೂಜೆ. ನಾನು ಮದುವೆ ಸ್ಟಾರ್ಟಿಂಗ್ ಇಂದನೂ ಈ ಪೂಜೆನ ಮಾಡ್ಕೊಂಡೇ ಬಂದಿದ್ದೀನಿ. ಈ ಪೂಜೆಯ ವಿಶೇಷತೆಗಳೇನಂತ ನನಗೆ ಮುಂದೆ ವಿಡಿಯೋ ತಿಳಿಸ್ಕೊಡ್ತೀನಿ. ನಮ್ಮ ಹಿರಿಯರು ಎಲ್ಲ ಆಚರಣೆಗಳನ್ನು ಕಾರಣಗಳಿಲ್ಲದೆ ಯಾವುದನ್ನು ಮಾಡೇ ಇಲ್ಲ. ಸೊ ಎಲ್ಲ ಆಚರಣೆಗಳಿಂದ ಒಂದು ಕಾರಣ ಇರುತ್ತೆ. ಸೊ ಈ ಕಾರಣ ತಿಳ್ಕೊಂಡು ನೀವು ನೆಕ್ಸ್ಟ್ ಇಯರ್ ಇಂದ ಸ್ಟಾರ್ಟ್ ಮಾಡಿ. ಯಾರೆಲ್ಲ ಭೀಮನ ಅಮಾವಾಸ್ಯೆನಲ್ಲಿ ಗಂಡನ ಪಾದಪೂಜೆ ಮಾಡ್ತಾ ಇಲ್ಲ, ಅವರು ಇನ್ಫಾರ್ಮೇಶನ್ ಗೊತ್ತಾದ್ಮೇಲೆ ನಿಮ್ಗೆ ಮಾಡಬೇಕು ಅನ್ಸಿದ್ರೆ ನೆಕ್ಸ್ಟ್ ಇಯರ್ ನೀವು ಸ್ಟಾರ್ಟ್ ಮಾಡ್ಬೋದು. ಮುಂಚೆ ನಾನು ನಡೆಸ್ಕೊಂಡು ಬಂದಿಲ್ಲ, ಇವಾಗ ಹೇಗಪ್ಪ ಮಾಡೋದು ಅಂತ ಥಿಂಕ್ ಮಾಡಕ್ ಹೋಗ್ಬಿಡಿ. ನಿಮ್ಗೆ ಸರಿ ಅನ್ಸಿದ್ರೆ ನೀವು ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೋದು. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ, ಇಲ್ಲ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ನೋಡಿ, ನಾನು ಬೆಳಗ್ಗೆ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆನ ಮಾಡಿಕೊಂಡೆ. ಪಾದ ಪೂಜೆಗೆ ಟೈಮಿಂಗ್ಸ್ ಬಂದು ಬೆಳಗ್ಗೆ 9:30 ತನಕ ಅತ್ಯುತ್ತಮವಾಗಿತ್ತು. ಅದಾದ್ಮೇಲೆ 11:30 ತನಕ ಉತ್ತಮ ಅಂತ ಇತ್ತು. ಸೊ 9:30 ಪೂಜೆ ಮಾಡ್ಕೋಬೇಕು, ಪಾದ ಪೂಜೆನ ಮುಗಿಸ್ಬೇಕು ಅಂತ ಹೇಳಿ ಬೇಗ ಬೇಗ ಮಾಡ್ಕೊಂಡೆ. ಕೆಲವರು ವರ್ಕಿಂಗ್ ಇರೋರು ಸಂಜೆನೂ ಮಾಡ್ಕೋಬೋದು, ಸಂಜೆನೂ 7:30 ಮೇಲೆ ಟೈಮ್ ಚೆನ್ನಾಗಿತ್ತು. ಬಟ್ ನಾನು ಪ್ರತಿ ವರ್ಷ ಬೆಳಗ್ಗೆನೆ ಮಾಡ್ಕೊತೀನಿ, ಹಾಗಾಗಿ ಇವತ್ತು ಕೂಡ ಬೆಳಗ್ಗೆನೆ ಮಾಡ್ಕೊಂಡೆ. ಬೆಳಗ್ಗೆ ಮನೇಲಿ ಬೇಗ ಪೂಜೆ ಒಂದು ಆಗೋಗ್ಬಿಟ್ರೆ ಎಲ್ಲ ಕೆಲಸ ಆದ ಹಾಗೇನೆ. ಸೊ ನಾನು ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡು ಬಾಗಿಲಿಗೆ ನಾನು ಪ್ರತಿ ಅಮಾವಾಸ್ಯೆಗೆ ಈ ಥರ ಒಂದು ಶಾಸ್ತ್ರ ಮಾಡ್ತೀನಿ. ನೋಡಿ ಅದೇನಪ್ಪ ಅಂತ, ನಿಂಬೆಹಣ್ಣು ತೊಗೊಂಡು ದೇವ್ರ ಮನೆ ಬಾಗಿಲಿಗೂ ಮತ್ತು ಮೊದಲನೇ ಬಾಗಿಲಿಗೂ ಏನು ಎಂಟ್ರಿ ಕೊಡ್ತೀವಿ ಎಂಟ್ರೆನ್ಸ್ ಬಾಗಿಲಿಗೂ ಈ ಥರ ಲೆಫ್ಟ್ ಹ್ಯಾಂಡಲ್ಲಿ ನೀವಳಿಸ್ಬಿಟ್ಟು ಬಾಗಿಲು ಮೇಲೇ ಇದನ್ನು ನಿಂಬೆಹಣ್ಣನ್ನು ಕುಯ್ದುಬಿಟ್ಟು ಎರಡಕ್ಕೂ ಕುಂಕುಮ ಹಚ್ಬಿಟ್ಟು ಬಲಭಾಗಕ್ಕೂ ಎಡಭಾಗಕ್ಕೂ ಇಡಬೇಕು. ನಾನು ಪ್ರತಿ ಸಾರಿ ಈ ಪ್ರೊಸೀಜರ್ನ ಫಾಲೋ ಮಾಡ್ತೀನಿ. ನೋಡಿ, ಇದು ಬಂದು ದೃಷ್ಟಿ ತೆಗಿಯೋ ಪ್ರೊಸೀಜರು. ನಿಂಬೆ ಹಣ್ಣನ್ನ ಕಟ್ ಮಾಡಿ ಇಡೋದ್ರಿಂದ ಆ ದೃಷ್ಟಿ ಪರಿಹಾರ ಆಗುತ್ತೆ ಅಂತ ಮುಂಚೆಯಿಂದ ಒಂದು ನಂಬಿಕೆ. ಸೊ ಈ ನಿಂಬೆ ಹಣ್ಣನ್ನ ಕಟ್ ಮಾಡಿ ಮತ್ತೆ ಪೂಜೆ ಮಾಡ್ಕೋಬೇಕು ಬಾಗಿಲಿಗಿಟ್ಟಾದ್ಮೇಲೆ. ನೋಡಿ, ಇದು ಫಸ್ಟ್ ಟೈಮ್ ಹುಟ್ಟಿರೋ ಸ್ಯಾರಿ, ತಗೊಂಡು ಹೊಲಸ್ದಾಗಿಂದ ಹಾಕೇ ಇರಲಿಲ್ಲ. ಇದೇ ಫಸ್ಟ್ ಟೈಮ್ ಉಟ್ಕೊಂಡಿರೋ ಸ್ಯಾರಿ. ಹೇಗೆ ಕಾಣಿಸ್ತಿದ್ದೀನಿ ಹೇಳಿ ಕಮೆಂಟ್ ಮಾಡಿ. ನೋಡಿ, ಇದೆಲ್ಲ ಆದ್ಮೇಲೆ ನಾನು ಪಾದ ಪೂಜೆ ರೆಡಿ ಮಾಡ್ಕೋತಾ ಇದ್ದೆ. ಇದನ್ನೆಲ್ಲ ನೋಡಿ ನನ್ನ ಮಗ ನನಗೆ ಏನು ಹೇಳ್ದ ಗೊತ್ತಾ, ನೋಡಿ ನೀವೇ. ಪಾಪುಗಳಿಗೆ ಪಪ್ಪ ಮಾಡೋದು ಆಯ್ತಾ, ಪಪ್ಪ ಮಾಡೋದು ನಿಂಗೆ ಹೇಳಿ. ಪಪ್ಪನೇ ಮಾಡೋದು. ಪಾಪುಗಳಿಗೆ ಪಪ್ಪ ಮಾಡೋದು ತೋ ಇಳಿಯವ ಇಳಿ ಪಾಪು ನಿಮಿಷ. ಫಸ್ಟ್ ಮಾಡೋದು ನೋಡ್ಕೊ ಹೆಂಗ್ ಮಾಡೋದು ಅಂತ, ಆಮೇಲೆ ಮಾಡ್ತೀನಿ. ನೋಡಿ, ಈ ಒಂದು ಅಮಾವಾಸ್ಯೆನಲ್ಲಿ ಯಾಕೆ ಗಂಡನ ಪಾದಪೂಜೆ ಮಾಡಬೇಕು, ಈ ವ್ರತ ಯಾಕೆ ಆಚರಣೆಗೆ ಬಂತು ಅಂತ ಈಗ ತಿಳ್ಕೊಳ್ಳೋಣ. ನೋಡಿ, ಪುರಾಣಗಳಲ್ಲಿ ಉಲ್ಲೇಖ ಆಗಿರೋ ಹಾಗೆ ಹಿಂದೆ ಒಬ್ಬ ರಾಜ ಇರ್ತಾನೆ, ಅವನಿಗೊಬ್ಬ ರಾಜ್ಕುಮಾರ ಇರ್ತಾನೆ. ಅವನ ಹಣೆ ಬರಹದಲ್ಲಿ ಅವನ ಮದುವೆ ಆಗಿದ್ದನೇ ಅವನ ಸಾವು ಅಂತ ಹೇಳಿ ಬರ್ದಿರುತ್ತೆ. ಸೊ ಅದನ್ನ ತಿಳಿದ ಬೇರೆ ರಾಜರುಗಳು ಅವರ ರಾಜ್ಕುಮಾರಿಯನ್ನ ಈ ರಾಜ್ಕುಮಾರನಿಗೆ ಕೊಡ್ಲಿಕ್ಕೆ ನಿರಾಕರಿಸ್ತಾರೆ. ಅದಾದ್ಮೇಲೆ ತಂದೆಗೆ ಜಾಸ್ತಿ ಟೈಮ್ ಇರಲ್ಲ. ಸೊ ಆ ರಾಜ ಒಬ್ಬ ಬಡ ಬ್ರಾಹ್ಮಣನ ಹತ್ರ ಹೋಗಿ, ನಿನ್ನ ಮಗಳನ್ನ ನನ್ನ ಮಗನಿಗೆ ಮದುವೆ ಮಾಡ್ಕೊಂಡು ನಿಂಗೆ ಅಷ್ಟೈಶ್ವರ್ಯ ಕೊಡ್ತೀನಿ ಅಂತ ಒಂದು ಆಮಿಷನ ಹುಡ್ತಾನೆ. ಮೊದಲೇ ಬಡವನಾಗಿದ್ದ ಆ ಬ್ರಾಹ್ಮಣ ದುಡ್ಡಿನ ಆಮಿಷಕ್ಕೆ ಒಳಗಾಗಿ ತನ್ನ ಮಗಳನ್ನ, ತುಂಬಾ ಸುಂದರವಾಗಿದ್ದ ಮಗಳನ್ನ ಆ ರಾಜ್ಕುಮಾರನಿಗೆ ಕೊಟ್ಟು ಮದುವೆ ಮಾಡೋಕೆ ಒಪ್ಕೊಂತಾನೆ. ಮದುವೆ ಕೂಡ ಮಾಡಿಕೊಡ್ತಾನೆ. ಮದುವೆ ಮಾಡಿದ್ದ ದಿನಾನೇ ಆ ರಾಜ್ಕುಮಾರ ಸಾವನ್ನಪ್ತಾನೆ. ಸೊ ಅಲ್ಲಿಂದ ಸ್ಮಶಾನದ ಕಡೆ ಹೋಗ್ತಾರೆ. ಜೋರು ಮಳೆ ಶುರುವಾಗುತ್ತೆ. ಬಂದ ಸಂಬಂಧಿಕರೆಲ್ಲ ವಾಪಸ್ ಹೋಗ್ಬಿಡ್ತಾರೆ. ಬಟ್ ಇವಳು ತಾಳಿ ಕಟ್ಟಿದ ಗಂಡನ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸು ಬಾರದೆ ಅಲ್ಲೇ ಇರ್ತಾಳೆ. ಸೊ ಅಲ್ಲೇ ಒಂದು ಪ್ರೊಸೀಜರ್ನ ಸ್ಟಾರ್ಟ್ ಮಾಡ್ತಾಳೆ. ಮಣ್ಣಿಂದ 2 ದೀಪಗಳನ್ನ ಮಾಡಿ ಶಿವ ಮತ್ತೆ ಪಾರ್ವತಿ ಅಂತ ಹೇಳಿ ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವಳು ಶಿವನ ಭಕ್ತಿ ಆಗಿರ್ತಾಳೆ. ಸೊ ಅವಳ ಭಕ್ತಿಗೆ ಮೆಚ್ಚಿ ಶಿವ ಪಾರ್ವತಿ ಪ್ರತ್ಯಕ್ಷ ಆಗ್ತಾರೆ. ನಂತರ ಅವರು ಅವಳಿಗೆ ದೀರ್ಘ ಸುಮಂಗಲಿ ಭವ ಅನ್ನೋ ಆಶೀರ್ವಾದನ ಮಾಡ್ತಾರೆ. ಅದಾದ ತಕ್ಷಣ ಅವಳ ಗಂಡನಿಗೆ ಜೀವ ಬರುತ್ತೆ. ಇದೆಲ್ಲ ನಡೆದಿದ್ದು ಇದೇ ಅಮಾವಾಸ್ಯೆ ದಿನ ಆಗಿರುತ್ತೆ. ಸೊ ಈ ಅಮಾವಾಸ್ಯೆನ ಜ್ಯೋತಿರ್ಭೀಮೇಶ್ವರ ಅಂತ ಕೂಡ ಕರೀತಾರೆ. ಸೊ ಮುಂಚೆಯಿಂದ ಏನು ನಂಬಿಕೆ ಅಂತಂದರೆ, ಈ ವ್ರತನ ಆಚರಣೆ ಮಾಡುವಂಥ ದಂಪತಿಗಳು ಶಿವ ಪಾರ್ವತಿಯ ಆಶೀರ್ವಾದಕ್ಕೆ ಪಾತ್ರರಾಗಿರ್ತಾರೆ, ಅವರ ಪ್ರೀತಿಗೆ ಪಾತ್ರರಾಗಿರ್ತಾರೆ ಅಂತ ಅನ್ನೋ ನಂಬಿಕೆ. ಸೊ ಈ ವ್ರತ ಮಾಡುವಾಗ ದೀಪ ಹಚ್ಚೋ ಟೈಮಲ್ಲಿ ಒಂದು ದೀಪನ ಶಿವನ ಹೆಸರು ಹೇಳಿ, ಇನ್ನೊಂದು ದೀಪನ ಪಾರ್ವತಿ ಹೆಸರು ಹೇಳಿ ಹಚ್ಚಬೇಕು. ಸೊ ದೇವ್ರ ಪೂಜೆ ಮಾಡುವಾಗ, ಗಂಡನ ಪಾದ ಪೂಜೆ ಮಾಡುವಾಗ, ದೇವರು ನನ್ನ ಗಂಡನಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಅಂತಸ್ತು ಕೊಟ್ಟು ವೃದ್ಧಿ ಮಾಡಲಿ ಅಂತ ಹೇಳಿ ಬೇಡ್ಕೊಂಡು ಪೂಜೆನ ಮಾಡಬೇಕು. ನಾವು ಏನು ಬೇಡ್ಕೋತೀವಿ ಇವತ್ತಿನ ದಿನ ಪೂಜೆ ಮಾಡಿ ಸಂಕಲ್ಪ ಮಾಡಿ ಕೈಗೆ ಈ ಥರ ಕಂಕಣಗಳು ಕಟ್ಕೊತೀವಿ. ಇಲ್ಲಿಂದ ನಾವು ಬೇಡ್ಕೊಳ್ಳೋಂಥದ್ದನ್ನು ಶಿವ ನೆರವೇರಿಸ್ತಾರೆ. ಪಾರ್ವತಿ ಶಿವ ಇಬ್ಬರು ನಮ್ಮನ್ನು ಆಶೀರ್ವದಿಸ್ತಾರೆ ಅಂತ ಅನ್ನೋ ನಂಬಿಕೆ. ಅವತ್ತಿನ ಕಾಲಕ್ಕೆ ಆ ಹೆಣ್ಮಕ್ಳು ತನ್ನ ಗಣನ ಪಾದ ಪೂಜೆನ ಸ್ಮಶಾನದಲ್ಲೇ ಮಾಡಿದ್ರು. ಸೊ ಇವಾಗ ನಮ್ಮ ಹೆಣ್ಮಕ್ಳು ಗಣನ ಪಾದ ಪೂಜೆ ಮಾಡೋದ್ರಿಂದ ಆಯಸ್ಸು ವೃದ್ಧಿ ಆಗುತ್ತೆ ಅನ್ನೋ ನಂಬಿಕೆ. ಅದಕ್ಕೆ ಇದನ್ನು ತುಂಬ ಮುಂಚೆಯಿಂದ ನಡೆಸ್ಕೊಂಡು ಬಂದಿರೋ. ಸೊ ಫ್ರೆಂಡ್ಸ್, ಈ ವಿಡಿಯೋ ಮುಖಾಂತರ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ನಾನು ಶೇರ್ ಮಾಡಿದ್ದೀನಿ. ನೀವು ಯಾರೆಲ್ಲ ಪೂಜೆನ ಮಾಡ್ತಾ ಇಲ್ಲ ಅಥವಾ ಮಾಡಬೇಕು ಬೇಡವೋ ಅನ್ನೋ ಗೊಂದಲದಲ್ಲಿದ್ದರೆ, ನಿಮ್ಮ ಮನಸ್ಸಿಗೆ ಈ ಸ್ಟೋರಿನ ಕೇಳಿದ ಮೇಲೆ ಮಾಡಬೇಕು ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಸ್ಟಾರ್ಟ್ ಮಾಡಿ. ಎಲ್ಲದಕ್ಕೂ ಶಾಸ್ತ್ರ ಕೇಳಬೇಕು, ಎಲ್ಲದಕ್ಕೂ ಯಾರನ್ನಾದ್ರೂ ಕೇಳಬೇಕು ಅಂತ ಏನಿಲ್ಲ. ನಮ್ಮ ಮನಸ್ಸಿನ ಮುಂದೆ ಯಾವುದೂ ಇಲ್ಲ. ಸ್ಟಾರ್ಟ್ ಮಾಡಬೇಕು ಅಂತ ನಮಗೆ ಅನಿಸಿದ್ರೆ ನಾವು ಯಾವ ಕಾರ್ಯಗಳನ್ನ ಬೇಕಿದ್ರೆ ಸ್ಟಾರ್ಟ್ ಮಾಡ್ಬೋದು. ಸೊ ಇದು ಕೂಡ ಹಾಗೇನೆ. ಸೊ ಅವತ್ತಿನ ದಿನ ನಮ್ಮ ಮಾಂಗಲ್ಯ ಗಟ್ಟಿಯಾಗಿರಲಿ ಅಂತ ಹೇಳಿ ಅರಿಶಿನ ಕುಂಕುಮನ ಮಾಂಗಲ್ಯಕ್ಕೆ ಇಡಿಸ್ಕೊಂಡು, ಗಂಡನ ಕೈಯಿಂದ ಕುಂಕುಮ ಮತ್ತು ಕೆನ್ನೆಗೆ ಅರಿಶಿನ ಇಡಿಸ್ಕೊಂಡು
ಕಂಕಣ ಕಟ್ಟಿ ಪೂಜೆ ಮಾಡಬೇಕು. ನೋಡಿ, ನಮ್ಮ ಹಿಂದೂ ಸಂಸ್ಕೃತಿನೇ ಹೀಗೆ, ನಮ್ಮ ಆಚರಣೆಗಳೇ ಚಂದ. ಸೈಂಟಿಫಿಕ್ಕಾಗಿ ಏನಾದರೂ ಇದ್ದಾಗ ನಾವು ಕೇಳಲ್ವಾ, ಅದನ್ನು ಪೌರಾಣಿಕವಾಗಿ ನಾವು ಕೇಳಲೇಬೇಕು. ಆ ಥರ ನಮ್ಮ ಹಿರಿಯರು ನಮಗೆ ಕಲಿಸ್ಬಿಟ್ಟಿದ್ದಾರೆ. ಹಾಗೆ ಯಾವ ಆಚರಣೆಗಳು ಕೆಟ್ಟದ್ದಲ್ಲ, ಮಾಡಬೇಕು, ಒಳ್ಳೇದಾಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ಥರ ಏನಾದರೂ ಒಂದು ಕಥೆನ ಕಟ್ಟಿ ಹೇಳಿರ್ತಾರೆ. ಅದ್ರ ಹಿಂದೆ ಬೇರೆಯೇ ಒಂದು ಒಳ್ಳೆಯ ಉದ್ದೇಶ ಇರುತ್ತೆ. ಸೊ ಹಿಂದಿನಿಂದ ನಡ್ಕೊ ಬಂದಿರೋವಂಥದ್ದನ್ನು ನಾವು ಮುಂದುವರಿಸ್ಕೊಂಡು ಹೋಗೋಣ. ಇದೆಲ್ಲ ಮಾಡೋದ್ರಿಂದ ಕಳ್ಕೊಳ್ಳೋದಂತೂ ಏನೂ ಇಲ್ಲ ಅಲ್ವಾ ಗೈಸ್. ಮತ್ತು ನಮಗೆ ಹೆಣ್ಮಕ್ಳಿಗೆ ಇದು ಮತ್ತು ಈ ಪೂಜೆಗಳು ಹಬ್ಬಗಳಂದ್ರೆ ಸಂಭ್ರಮ ಅಲ್ವಾ. ಸೊ ಅದ್ರ ಜೊತೆ ಇದು ಒಂದು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿ. ಸೊ ಇದೆಲ್ಲ ಆದಮೇಲೆ ನನ್ನ ಗಂಡ ಏನಾದ್ರು ತಗೋ ಅಂತ ಹೇಳಿ ಕೈಗೆ ದುಡ್ಡು ಕೂಡ ಕೊಟ್ಟರು. ಇವತ್ತು ತಿಂಡಿ ಎಲ್ಲ ನಮ್ಮ ಅಮ್ಮಾಜಿ ಬಂದಿದ್ದಾರೆ. ಸೊ ನಮ್ಮ ಅಮ್ಮಾಜಿನೇ ಮಾಡಿದ್ರೆ ನಂಗೆ ತಿಂಡಿ ಟೆನ್ಷನ್ ಇರಲಿಲ್ಲ. ಏನು ಕೆಲಸ ನಿಮಗೆ? ನಿಮ್ಮಿಬ್ಬರನ್ನೇ ಕೇಳ್ತಿರೋದು, ದೇವ್ರ ಮನೇಲಿ ಏನು ಕೆಲಸ ನಿಮಗೆ? ಹಾಂ, ಬನ್ನಿ ಅಲ್ಲ ಆಚೆಗೆ. ಎಷ್ಟು ಸರಿ ಕರಿಬೇಕು? ಸುಟ್ಕೊಂಡ್ರೆ ದೀಪದಲ್ಲಿ ಹತ್ತು ನಿಂತಿರ್ತೀರಲ್ಲ ಮೇಲ್ಗಡೆ. ಈ ಕಿತಾಪತಿ, ಕಿತಾಪತಿ ಇದೇ ಲಾಸ್ಟ್ ಮರಿ, ಅದಕ್ಕೆ ಸ್ವಲ್ಪ ಸಣ್ಣ ಇದು. ನೋಡಿ, ಇವುಗಳ ಕೂಡ ಒಂದು ದಿನಚರಿ ಆಗೋಗ್ಬಿಟ್ಟಿದೆ. ನೋಡಿ, ಪುಟಾಣಿ ತರ್ಲೆಗಳು ಎಷ್ಟು ತರ್ಲೆ ಮಾಡ್ತಿದ್ದಾವೆ ಅಂತ. ಸೊ ಗೈಸ್, ನೆಕ್ಸ್ಟ್ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನ, ನಾವು ದೇವಸ್ಥಾನ ಕಡೆ ಹೋದ್ವಿ. ನೋಡಿ, ನಾವು ಬಂದಿದ್ದು ಅಮ್ಮನವ್ರ ದೇವಸ್ಥಾನಕ್ಕೆ. ಇದು ಬಂದು ಅನ್ನಪೂರ್ಣೇಶ್ವರಿ ದೇವಸ್ಥಾನ. ಇಲ್ಲಿ ಅನ್ನಪೂರ್ಣೇಶ್ವರಿ ತಾಯಿ, ಶಿವ ಮತ್ತು ಗಣಪತಿ 3 ದೇವರುಗಳಿದೆ. ನಾವು ರೆಗ್ಯುಲರಾಗಿ ಬರೋ ದೇವಸ್ಥಾನ ಇದು. ಸೊ ಇನ್ನೇನು ಕ್ಲೋಸಿಂಗ್ ಟೈಮ್ ಆಗಿತ್ತು. ಸೊ ಬಂದು ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ಚೆನ್ನಾಗಾಯಿತು ದರ್ಶನ ಎಲ್ಲ. ಲಾಸ್ಟ್ ಕ್ಲೋಸಿಂಗ್ ಟೈಮ್ ಆದರೂ ತುಂಬ ಜನ ಇದ್ದರು. ಆ ಪಕ್ಕದಲ್ಲಿ ಒಂದು ಹೋಮ ಕೂಡ ನಡೀತಾ ಇತ್ತು. ಸೊ ಆ ಕಾರಣಕ್ಕೆ ತುಂಬ ಬೇಗನೆ ಕ್ಲೋಸ್. ಸೊ ನನ್ನ ಈ ಭೀಮನ ಅಮಾವಾಸ್ಯೆ ಪೂಜೆ ನಾನು ಅಂದ್ಕೊಂಡು ಟೈಮಿಗೆ ತುಂಬ ಚೆನ್ನಾಗಿ ನೆರವೇರಿತು. ಹಾಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ದೇವಸ್ಥಾನಕ್ಕೆ ಕೂಡ ಸಂಜೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಬೆಳಗ್ಗೆನೆ ಬಂದ್ವಿ. ಸೊ ನನ್ನ ಈ ಡೇ ಸಖತ್ತಾಗಿತ್ತು ಗೈಸ್. ಸೊ ಗೈಸ್, ಇವತ್ತಿಗಿಷ್ಟೇ. ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.